ಪದವಿಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು, ಉಪನಿರ್ದೇಶಕರ ಕಚೇರಿ ಮಂಡ್ಯ ಹಾಗೂ ರಾಜ್ಯಶಾಸ್ತ್ರ ಅಕಾಡೆಮಿ ಮಂಡ್ಯ ಇವರ ಸಹಯೋಗದೊಂದಿಗೆ ಈ ಪ್ರೀ ರೆಕಾರ್ಡಿಂಗ್ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲಿಗೆ ಈ ಆನ್ಲೈನ್ ಪೊಲಿಟಿಕಲ್ ಸೈನ್ಸ್ ಕ್ಲಾಸ್ಗೆ ತಮ್ಮನ್ನೆಲ್ಲ ನಾನು ಸ್ವಾಗತಿಸ್ತೇನೆ. ಇಂದು ನಾನು ಪ್ರಧಾನಮಂತ್ರಿ ಮತ್ತು ಅವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಒಂದು ಉಪನ್ಯಾಸವನ್ನು ನೀಡಲು ಬಯಸುತ್ತೇನೆ. ನನ್ನ ಹೆಸರು ರಾಜೇಶ್ ಲಾಡ್. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹರದನಹಳ್ಳಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕಳೆದ 10 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪ್ರೀತಿ ವಿದ್ಯಾರ್ಥಿಗಳೇ, ಈಗ ಭಾರತದ ಪ್ರಧಾನಮಂತ್ರಿಗಳು, ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಹಾಗೂ ಇದೊಂದು ಗಣರಾಜ್ಯ ಕೂಡ ಹೌದು. ಇದು ಸಂಸದೀಯ ಮಾದರಿಯ ಸರ್ಕಾರವನ್ನು ಹೊಂದಿದೆ. ಈ ಸಂಸದೀಯ ಮಾದರಿಯ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾರೆ. ಈಗ ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು, ಆದರೆ ಪ್ರಧಾನಮಂತ್ರಿಗಳು ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಮತ್ತು ರಾಷ್ಟ್ರಪತಿಗಳು ತಮ್ಮೆಲ್ಲ ಅಧಿಕಾರವನ್ನು ಪ್ರಧಾನಮಂತ್ರಿಗಳ ಸಲಹೆ ಮೇರೆಗೆ ಮಾಡುತ್ತಾರೆ. ಮತ್ತು ಪ್ರಧಾನಮಂತ್ರಿಗಳು ಮಂತ್ರಿಮಂಡಲದ ಮುಖ್ಯಸ್ಥರಾಗಿ ಕೂಡ ಕೆಲಸವನ್ನು ನಿರ್ವಹಿಸುತ್ತಾರೆ. ಈಗ ನೇಮಕ, ಅಪಾಯಿಂಟ್ಮೆಂಟ್, ಈಗ ಸಂವಿಧಾನದ 75ನೇ ವಿಧಿಯ ಪ್ರಕಾರ ಪ್ರಧಾನಮಂತ್ರಿಯನ್ನು ಯಾರು ನೇಮಿಸಬೇಕು? ಪ್ರಧಾನಮಂತ್ರಿಯವರನ್ನ ರಾಷ್ಟ್ರಪತಿಯವರು ನೇಮಿಸ್ತಾರೆ. ಯಾರನ್ನು ನೇಮಿಸಲಿಕ್ಕೆ ಆಗಲ್ಲ. ಲೋಕಸಭೆಯ ಚುನಾವಣೆ ಆದ ನಂತರ ಬಹುಮತ ಪಡೆದ ಪಕ್ಷದ ನಾಯಕನನ್ನ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯನ್ನಾಗಿ ನೇಮಿಸ್ತಾರೆ. ಒಂದು ವೇಳೆ ಯಾವುದೇ ಪಕ್ಷಕ್ಕೆ ಬಹುಮತ ಸಿಗದೇ ಇದ್ದಲ್ಲಿ ಆಗ ಅತಿ ಹೆಚ್ಚು ಸ್ಥಾನ ಪಡೆದಂತ ಪಕ್ಷದ ನಾಯಕರನ್ನು ಅವರು ಸರ್ಕಾರ ರಚಿಸಲು ಕರೆಯಬಹುದು. ಆದರೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಒಂದು ರಾಜ್ಯಸಭೆ ಅಥವಾ ಲೋಕಸಭಾ ಸದಸ್ಯರಾಗಲೇಬೇಕು. ಆಗದೇ ಇದ್ದ ಪಕ್ಷದಲ್ಲಿ 6 ತಿಂಗಳ ಒಳಗೆ ಅವರು ಲೋಕಸಭೆ ಅಥವಾ ರಾಜ್ಯಸಭೆಗೆ ಆಯ್ಕೆಯಾಗಲೇಬೇಕು. ಈಗ ಅವರ ಅವಧಿ ಅಂದರೆ ಅಧಿಕಾರ ಅವಧಿ, ಸಾಮಾನ್ಯವಾಗಿ ಪ್ರಧಾನಮಂತ್ರಿಯವರ ಅಧಿಕಾರ ಅವಧಿ 5 ವರ್ಷ ಮಾತ್ರ. ಬಟ್ ಇಟ್ ಇಸ್ ನಾಟ್ ಫಿಕ್ಸ್ಡ್. ಯಾಕಂದ್ರೆ ಪ್ರಧಾನಮಂತ್ರಿಯವರು ಲೋಕಸಭೆ ಬಹುಮತವನ್ನು ಕಳೆದುಕೊಂಡಾಗ ಅಥವಾ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿ ಅದು ಪಾಸ್ ಆದಾಗ ಟೆಂಡರ್ ರೆಸಿಗ್ನೇಷನ್, ಅವರು ರಾಜೀನಾಮೆ ಮಾಡಬೇಕಾಗುತ್ತೆ. ಹೀಗಾಗಿ ಅವರ ಅಧಿಕಾರಾವಧಿ ಇಸ್ ನಾಟ್ ಫಿಕ್ಸ್ಡ್. ಆದರೆ ಯೂಶಲಿ ಅದು 5 ವರ್ಷ. ಅವರ ವೇತನ, ಅವರ ಪ್ರಧಾನಮಂತ್ರಿ ವೇತನ ಮತ್ತು ಅವರ ಇತರ ಭತ್ಯೆಗಳನ್ನು ಕಾಲಕಾಲಕ್ಕೆ ಪಾರ್ಲಿಮೆಂಟು ನಿರ್ಧಾರ ಮಾಡುತ್ತೆ. ಆದರೆ ಪ್ರೆಸೆಂಟ್ ನರೇಂದ್ರ ಮೋದಿ ನಮ್ಮ ಪ್ರಧಾನಮಂತ್ರಿ ಆಗಿದ್ದಾರೆ. ಅವರು ವಾರ್ಷಿಕವಾಗಿ 20 ಲಕ್ಷ ವೇತನವನ್ನು ಪಡೆಯುತ್ತಾರೆ. ಅದರ ಜೊತೆಗೆ 9,60,000 ರೂಪಾಯಿ ಆಸ್ ಎ ಮೆಂಬರ್ ಆಫ್ ಲೋಕಸಭಾ ಅವರು ವೇತನವನ್ನ ಪಡಿತಾರೆ. ಅವರಿಗೆ ಇತರ ಭತ್ಯೆಗಳು ಇರುತ್ತವೆ. ಉಚಿತವಾದ ನಿವಾಸ, ವಾಹನ ಸೌಲಭ್ಯ, ಎಲ್ಲ ಸೌಲಭ್ಯಗಳು ಅವರಿಗೆ ಇರುತ್ತೆ. ಈಗ ನೆಕ್ಸ್ಟ್ ಬರೋದು ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳು. ಈಗ ಪರೀಕ್ಷಾ ದೃಷ್ಟಿಕೋನದಿಂದ ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಹೇಳಿದ್ದೇನೆ. ಯಾಕಂದ್ರೆ ಪ್ರಧಾನಮಂತ್ರಿಯವರು ನೈಜ ಕಾರ್ಯಗಳ ಮುಖ್ಯಸ್ಥರು, ಸರ್ಕಾರದ ಮುಖ್ಯಸ್ಥರು, ರಾಷ್ಟ್ರದ ಮುಖ್ಯಸ್ಥರು, ರಾಷ್ಟ್ರಪತಿ ಆದರೂ ಕೂಡ ಪ್ರಧಾನಮಂತ್ರಿಯವರು ಸರ್ಕಾರದ ಮುಖ್ಯಸ್ಥರು. ಇವರ ಅಧಿಕಾರ ಮತ್ತು ಕಾರ್ಯಗಳು ಒಂದು ಭಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ಮಂತ್ರಿಮಂಡಲದ ರಚನೆ, ಫಾರ್ಮೇಷನ್ ಆಫ್ ಮಿನಿಸ್ಟ್ರಿ. ಈಗ ಪ್ರಧಾನಮಂತ್ರಿಗಳು ಅಧಿಕಾರವನ್ನು ವಹಿಸಿಕೊಂಡ ನಂತರ ಮಾಡೋ ಮೊದಲ ಕೆಲಸ ಅಂದ್ರೆ ಮಂತ್ರಿಮಂಡಲದ ರಚನೆ. ಮಂತ್ರಿಮಂಡಲದಲ್ಲಿ ಇರುವ ಸದಸ್ಯರ ಪಟ್ಟಿಯನ್ನು ಅವರು ಮಾಡ್ತಾರೆ. ಪಟ್ಟಿಯನ್ನು ಮಾಡಿ ಆ ಪಟ್ಟಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ. ರಾಷ್ಟ್ರಪತಿಯರು ಆ ಪಟ್ಟಿಯಂತೆ ಮಂತ್ರಿಗಳನ್ನ ನೇಮಕ ಮಾಡ್ತಾರೆ. ಅಂದರೆ ಇಂಡೈರೆಕ್ಟ್ ಆಗಿ
ಪ್ರಧಾನ ಮಂತ್ರಿಗಳು ಈ ಮಂತ್ರಿಗಳ ನೇಮಕವನ್ನು ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್, ನೋಟ್ ಆನ್ ದಿಸ್ ಪಾಯಿಂಟ್. ನೆಕ್ಸ್ಟ್, ಮಂತ್ರಿ ಮಂಡಲದ ಮೇಲೆ ನಿಯಂತ್ರಣ, ಕಂಟ್ರೋಲ್ ಓವರ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ಈಗ ಪ್ರಧಾನ ಮಂತ್ರಿಗಳು ಮಂತ್ರಿಮಂಡಲದ ಸದಸ್ಯರಿಗೆ ಪೋರ್ಟ್ಫೋಲಿಯೋ ಖಾತೆಗಳನ್ನ ಹಂಚ್ತಾರೆ. ಅಷ್ಟೇ ಅಲ್ಲ, ಅವರು ಆಡಳಿತಾತ್ಮಕ ದೃಷ್ಟಿಕೋನದಿಂದ ಮಂತ್ರಿಗಳ ಖಾತೆಯನ್ನು ಬದಲಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಒಂದು ವೇಳೆ ಯಾವುದೇ ಮಂತ್ರಿ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದ ಪಕ್ಷದಲ್ಲಿ ಅಥವಾ ಅವನು ಇನ್ಎಫಿಷಿಯಂಟ್ ಅಧ್ಯಕ್ಷನಾದ ಪಕ್ಷದಲ್ಲಿ ಅಂತ ಮಂತ್ರಿಯ ರಾಜೀನಾಮೆ ಕೇಳುವ ಅಧಿಕಾರ ಪ್ರಧಾನಮಂತ್ರಿಗಿದೆ. ಒಂದು ವೇಳೆ ರಾಜೀನಾಮೆ ಕೊಡಲಿಕ್ಕೆ ನಿರಾಕರಿಸಿದಾಗ ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಯವರಿಗೆ ಅಂತ ಮಂತ್ರಿಯನ್ನು ಕ್ಯಾಬಿನೆಟ್ನಿಂದ ಅಥವಾ ಮಂತ್ರಿಮಂಡಲದಿಂದ ವಜಾ ಮಾಡಿರಿ ಎಂಬ ಸಲಹೆಯನ್ನು ಕೊಟ್ಟಾಗ ರಾಷ್ಟ್ರಪತಿಗಳು ಅಂತ ಮಂತ್ರಿಯನ್ನ ವಜಾ ಮಾಡ್ತಾರೆ. ಅಂದ್ರೆ ಮಂತ್ರಿಮಂಡಲದ ಮೇಲೆ ಸಂಪೂರ್ಣವಾದ ನಿಯಂತ್ರಣವನ್ನ ಪ್ರಧಾನಮಂತ್ರಿಯವರು ಇಟ್ಟುಕೊಂಡಿರುತ್ತಾರೆ. ನೆಕ್ಸ್ಟ್ ಬರುತ್ತೆ ಮಂತ್ರಿಮಂಡಲದ ನಾಯಕ, ಲೀಡರ್ ಆಫ್ ದ ಕ್ಯಾಬಿನೆಟ್. ಪ್ರಧಾನಮಂತ್ರಿಯವರು ಮಂತ್ರಿಮಂಡಲದ ನಾಯಕರಾಗಿರ್ತಾರೆ. ಅದು ಮಂತ್ರಿಮಂಡಲದ ಸಭೆಗಳು ಹೆಚ್ಚಾಗಿ ಕಾಮನ್ ಆಗಿ ಎವ್ರಿ ವೀಕ್ ದೇ ಮೀಟ್. ಪ್ರತಿ ವಾರ ಅವರು ಸೇರಿದಾಗ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಆಗ ಈ ಕ್ಯಾಬಿನೆಟ್ನಲ್ಲಿ, ಅದರಲ್ಲೂ ಸಮ್ಮಿಶ್ರ ಸರ್ಕಾರದಲ್ಲಿ ಹಲವಾರು ಪಕ್ಷಗಳ ನಾಯಕರಿರ್ತಾರೆ, ಅಲ್ಲಿ ಭಿನ್ನಾಭಿಪ್ರಾಯಗಳು ಬರುವುದು ಸಹಜ. ಈ ಮಂತ್ರಿಗಳಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ಈ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸುವ ಗುರುತರವಾದ ಜವಾಬ್ದಾರಿ ಪ್ರಧಾನಮಂತ್ರಿಗಿರುತ್ತೆ. ಅಂದರೆ ಪ್ರಧಾನಮಂತ್ರಿಗಳು ಈ ಮಂತ್ರಿಗಳ ನಡುವೆ ಉಂಟಾಗುವ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸ್ತಾರೆ ಮತ್ತು ಅವರ ಮಾತನ್ನು ಪ್ರತಿಯೊಬ್ಬರು ಕೇಳಲೇಬೇಕು. ನಂತರ ಸಂಸತ್ತಿನ ನಾಯಕರು, ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳು ಯಾವ ಸದನಕ್ಕೆ ಆಯ್ಕೆ ಆಗ್ತಾರೆ ಅಂದರೆ, ಒಂದು ವೇಳೆ ಲೋಕಸಭೆಗೆ ಆಯ್ಕೆ ಆದರೆ ಅವರು ಲೋಕಸಭೆ ನಾಯಕರು, ಒಂದು ವೇಳೆ ರಾಜ್ಯಸಭೆಗೆ ಆಯ್ಕೆ ಆದರೆ ಅವರು ರಾಜ್ಯಸಭೆ ನಾಯಕರಾಗಿರ್ತಾರೆ. ಮತ್ತು ಸರ್ಕಾರ ಪ್ರಮುಖ ಪ್ರಕಟಣೆಗಳನ್ನು ಪ್ರಧಾನಮಂತ್ರಿ ಸದನದಲ್ಲೇ ಮಾಡುತ್ತಾರೆ. ಅಷ್ಟೇ ಅಲ್ಲ, ಯಾವುದೇ ಮಂತ್ರಿ ಸ್ಯಾಟಿಸ್ಫ್ಯಾಕ್ಟರಿ ಅಂದರೆ ತೃಪ್ತಿಕರವಾದ ಉತ್ತರವನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಪ್ರಧಾನಮಂತ್ರಿಯವರೇ ಆ ಮಂತ್ರಿಯ ಪರವಾಗಿ ಸಮರ್ಪಕವಾದ ಉತ್ತರವನ್ನು ಕೊಡುತ್ತಾರೆ. ಈಗ ಬರೆದ ರಾಷ್ಟ್ರಪತಿ ಮತ್ತು ಕ್ಯಾಬಿನೆಟ್ನ ನಡುವೆ ಸೇತುವೆ. ಈಗ ಪ್ರಧಾನಮಂತ್ರಿಯವರು ಕ್ಯಾಬಿನೆಟ್ ಮತ್ತು ರಾಷ್ಟ್ರಪತಿ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಾರೆ. ಅಂದರೆ ಫ್ರೀಕ್ವೆಂಟ್ಲಿ ಅವಾಗ ಅವರು ರಾಷ್ಟ್ರಪತಿ ಭವನಕ್ಕೆ ಭೇಟಿ ಕೊಟ್ಟು ಈ ಕ್ಯಾಬಿನೆಟ್ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಅಥವಾ ಸರ್ಕಾರದ ನೀತಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತೆಗೆದುಕೊಂಡ ನಿರ್ಧಾರಗಳನ್ನು ರಾಷ್ಟ್ರಪತಿಯವರಿಗೆ ಅವರು ಹೇಳುತ್ತಾರೆ. ನೆಕ್ಸ್ಟ್ ಬರೋದು ರಾಷ್ಟ್ರದ ನಾಯಕ. ಸೊ ಪ್ರಧಾನಮಂತ್ರಿಗಳು ಕೇವಲ ಆ ಪಕ್ಷದ ನಾಯಕ ಅಷ್ಟೇ ಅಲ್ಲ, ಅವರು ರಾಷ್ಟ್ರದ ನಾಯಕರಾಗ್ತಾರೆ. ಅವರು ಫಾರಿನ್ಗೆ ಹೋದಾಗ ಅವರು ರಾಷ್ಟ್ರವನ್ನು ಪ್ರತಿನಿಧಿಸ್ತಾರೆ. ಅಷ್ಟೇ ಅಲ್ಲ, ಅವರು ಅತ್ಯಂತ ಮಹತ್ವದ ವಿಷಯದ ಬಗ್ಗೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡ್ತಾರೆ. ನೀವು ಟಿವಿಯಲ್ಲಿ ನೋಡಿರ್ಬೋದು ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಕೊರೋನಾ ಬಗ್ಗೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಸರ್ಕಾರದ ಸಾಧನೆ ಮತ್ತು ವೈಫಲ್ಯಕ್ಕೆ ಪ್ರಧಾನಮಂತ್ರಿಯವರೇ ಜವಾಬ್ದಾರಿ. ಒಳ್ಳೆ ಕೆಲಸ ಮಾಡಿರುವ ಕ್ರೆಡಿಟ್ ಹೋಗೋದು ಪ್ರಧಾನಮಂತ್ರಿಯವರಿಗೆ, ಅಥವಾ ಅವರ ಏನಾದರೂ ವೈಫಲ್ಯದ ಭಾರವನ್ನು ಕೂಡ ಪ್ರಧಾನಮಂತ್ರಿಯವರೇ ಹೊರಬೇಕಾಗುತ್ತೆ. ಸೊ ನೆಕ್ಸ್ಟ್ ಬರೋದು ನೇಮಕಾತಿ ಅಧಿಕಾರಿಗಳು. ಸರ್ಕಾರದ ಎಲ್ಲ ಪ್ರಮುಖ ಅಧಿಕಾರಿಗಳು, ಸರ್ವೋಚ್ಚ ನ್ಯಾಯಾಲಯ ಆಗ್ಬೋದು, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗ್ಬೋದು, ಅಥವಾ ಅಂಬಾಸಿಡರ್ ಅಂದರೆ ರಾಯಭಾರಿಗಳು, ರಾಜ್ಯದ ರಾಜ್ಯಪಾಲರುಗಳು, ಆಮೇಲೆ ಆರ್ಮಿ ಭೂಸೇನೆ, ನೇವಿ ನೌಕಾದಳ ಮತ್ತು ವಾಯುದಳ ಏರ್ಫೋರ್ಸ್ನ ಮುಖ್ಯಸ್ಥರನ್ನ ಅಟಾರ್ನಿ ಜನರಲ್ ಹಾಗೂ ವಿವಿಧ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನು ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯವರ ಸಲಹೆಯ ಮೇರೆಗೆ ನೇಮಕ ಮಾಡ್ತಾರೆ. ಅದು ಎಲ್ಲ ನೇಮಕಾತಿಗಳು ಪ್ರಧಾನಮಂತ್ರಿಯವರ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ಮಾಡುತ್ತಾರೆ. ಈಗ ಇತರ ಅಧಿಕಾರಿಗಳು, ಈಗ ಪ್ರಧಾನಮಂತ್ರಿಯವರಿಗೆ ವಿದೇಶಾಂಗ ವ್ಯವಹಾರ, ರಾಷ್ಟ್ರ ರಕ್ಷಣೆ ಮತ್ತು ಆರ್ಥಿಕ ವಿಷಯಗಳಲ್ಲಿ ವಿಶೇಷವಾದ ಅಧಿಕಾರವಿದೆ. ಮತ್ತೆ ಇವರು ಯುದ್ಧ ಮತ್ತು ಶಾಂತಿಗೆ ಸಂಬಂಧಿಸಿದ ಪ್ರಮುಖವಾದ
ಪ್ರಮುಖವಾದ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಇದೆ. ಅಷ್ಟೇ ಅಲ್ಲ, ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಅವರು ರಾಷ್ಟ್ರಪತಿಯವರಿಗೆ ಸಲಹೆ ನೀಡಬಹುದು. ಅಂದರೆ ದೇಶದಲ್ಲಿ ಯುದ್ಧದ ಪರಿಸ್ಥಿತಿ ಇದ್ದಾಗ, ಆಂತರಿಕ ದಂಗೆ ಅಥವಾ ಆರ್ಮ್ ರೆಬೇಲಿಯನ್ ಆಗ್ಬೋದು, ಅಂತ ಪರಿಸ್ಥಿತಿ ಇದ್ದಾಗ ತುರ್ತು ಪರಿಸ್ಥಿತಿ ಘೋಷಿಸಲಿಕ್ಕೆ ಪ್ರಧಾನಮಂತ್ರಿಯವರು ರಾಷ್ಟ್ರಪತಿ ಸಲಹೆ ಮಾಡಿದ ಈಗಾಗಲೇ 3 ಬಾರಿ ನಮ್ಮ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ಇದರ ಜೊತೆಗೆ ಪ್ರಧಾನಮಂತ್ರಿಗಳು ಮೊದಲು ಯೋಜನಾ ಆಯೋಗ, ನೀತಿ ಆಯೋಗ ಅಧ್ಯಕ್ಷರಾಗಿರ್ತಾರೆ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿ ಮತ್ತು ಅಂತಾರಾಜ್ಯ ಸಮಿತಿಗಳಿಗೆ ಅಧ್ಯಕ್ಷರಾಗಿರುತ್ತಾರೆ. ಸೊ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಸಂಸದೀಯ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸುತ್ತಾರೆ. ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಪರೀಕ್ಷಾ ದೃಷ್ಟಿಕೋನದಿಂದ ತಾವು ನೋಡಿದಾಗ ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳು, ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ತಿರುವಿದಾಗ ನಿಮಗೆ ಗೊತ್ತಾಗಬಹುದು, ಬಹಳ ವರ್ಷ ಈ ಪ್ರಶ್ನೆನ ಕೇಳಿದ್ದಾರೆ. ಈ ಆನ್ಲೈನ್ ಕ್ಲಾಸ್ನಲ್ಲಿ ನಾನು ಕೇವಲ ಉಪನ್ಯಾಸ ಕೊಡ್ತಾ ಇಲ್ಲ. ಐ ಆಮ್ ಗಿವಿಂಗ್ ಯು ರೆಡಿಮೇಡ್ ನೋಟ್ಸ್ ವಿಚ್ ಹ್ಯಾಸ್ ಬಿನ್ ಡಿಸ್ಪ್ಲೇಡ್ ಆನ್ ದಿ ಸ್ಕ್ರೀನ್. ಈ ಸ್ಕ್ರೀನ್ ಮೇಲೆ ಬಂದಿದೆ. ನೀವು ಇದನ್ನು ಡೌನ್ಲೋಡ್ ಮಾಡಿ ಈ ನೋಟ್ಸ್ ಅನ್ನ ಬರೆಯಿರಿ. ನೀವು ಇದೇ ರೀತಿಯಾದ ನೋಟ್ಸ್ ಅನ್ನು ಬರೆದರೆ ಆ ಎಸ್ಯು ನಿಮಗೆ 5ಕ್ಕೆ 5 ಮಾರ್ಕ್ಸ್ ಖಂಡಿತವಾಗಿ ಪರೀಕ್ಷೆಯಲ್ಲಿ ಬರೋದು ಖಚಿತ. I am giving online class on political science. Today I am giving lecture on power and function of Prime Minister. This topic comes in Unit 7, the executive. So my name is Rajesh Rao. I am a political science lecturer in Government PU College, Haratnalli, Nagpur Taluk, India district. So Indian Prime Minister. India is a democratic country. It is also a republic, and India follows a parliamentary form of government. In such government, the Prime Minister plays an important role. Actually, the President is the nominal executive of our country. The Prime Minister is the real executive. The President exercises power and function on the advice of Prime Minister. And second one, appointment. Who appoints the Prime Minister? According to Article 73 of our Constitution, it states that the President appoints the Prime Minister. When? After general election to the Lok Sabha, President invites the leader of the majority party in Lok Sabha to form the government. But the Prime Minister must be a member of either Lok Sabha or Rajya Sabha. If not, he must be elected within 6 months for either Lok Sabha or Rajya Sabha. Now tenure. Usually the tenure of the Prime Minister is 5 years, but it is not fixed. If the Prime Minister lost majority in the Lok Sabha, or if a no confidence motion is passed against him in the Lok Sabha, the salary and other allowances are fixed by the Parliament from time to time. But at present, the Prime Minister Narendra Modi, he draws 20 lakh per annum plus 9,60,000 per annum as a member of Lok Sabha. Now, powers and functions of Prime Minister. So this is very important. I have already told you, India follows a parliament form of government, and Prime Minister is the real executive. The President is the nominal executive, and the Prime Minister is the head of the Council of Ministers. So his power and functions are as follows. First one, formation of Council of Ministers. After assuming the power of Prime Minister, what he does, he prepares
a list of ministers, and then he submit that list to the president. According to this list, the president appoints other council of ministers. This means indirectly the president appoints the council of ministers. The second one, control over council of ministers. The prime minister has control over his council of ministers. The prime minister allocates portfolios means departments to the minister and control their working. If the prime minister is not satisfied with the working of a minister, or if a minister is inefficient or corrupt, then the prime minister can seek his resignation. If he refuses to give resignation, then he can recommend the president to remove him from the cabinet. And the prime minister, he can shuffle or reshuffle his ministry. He can change the portfolios of the minister. Now, third one, leader of the cabinet. The prime minister is the leader of the cabinet. Cabinet meetings are held under his chairmanship. He can call cabinet meetings whenever necessary. In cabinet meetings, difference of opinions arises. If difference of opinion arises, then the prime minister, it is his duty or responsibility to resolve these difference of opinion. The fourth one, leader of the house. The prime minister is the leader of the house. Means if he is elected to the Lok Sabha, then he becomes the leader of the Lok Sabha. If he is elected to the Rajya Sabha, then he becomes the leader of the Rajya Sabha. He announces all important government announcements in the house. When the concerned minister is failed to give suitable answer to the question raised by the opposition member, then behalf of that minister, the prime minister gives satisfactory answer to the question raised by the opposition members. Now, fifth one, link between the cabinet. The prime minister is the link between the cabinet and president. The prime minister frequently meets the president and he informs about the cabinet decision on administration of the union government and government policies. The sixth one, leader of the nation. The prime minister is not only the head of the state or head of the government, is also the head of the nation. Whenever he visits the foreign country, he represents our nation and he can address the nation on various issues. You might be watched in the TV. Recently, our Prime Minister Narendra Modi addressed the nation on Corona. And he can take decision on war and peace. And the Prime Minister has to take responsibility for success or failure of the policy of the government. If the success comes, it goes to the Prime Minister. If failure comes, it also goes to the Prime Minister. Then the seventh one, power of appointment. All senior government officials
judges of Supreme Court, judges of High Court, Attorney General, ambassadors, governors of states, chiefs of army, navy or air force, and members of various commissions are appointed by the president on the recommendation of Prime Minister. Now, here are other powers. The Prime Minister exercises special responsibilities in matters of foreign affairs, defense, finance, home and economic affairs. He is the chief spokesperson of the government on all international matters, and all major decisions on war and peace are taken by him. And very important, the Prime Minister can recommend the President to declare emergency on the ground of war, external aggression or armed rebellion. The Prime Minister is also the chairman of Niti Aayog. First it was called Planning Commission, now it has become Niti Aayog. Then National Development Council, he is the chairman of National Development Council, National Integration Council and Interstate Council. So these are the power and functions of Prime Minister. For examination point of view, power and functions of Prime Minister is very important. I am not only giving you oral lecture, but also I have given you ready-made notes. You download this online class and write down all notes in your notebook and do study in your home. This is 5 marks question. If you write all these points, for each point you write 2-3 sentences, definitely you will get 5 out of 5 marks. So dear students, thank you. Have a nice day. ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಕೇಂದ್ರ ಮಂತ್ರಿಮಂಡಲದ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಮೊದಲಾಗಿ ಸಂವಿಧಾನದ 74ನೇ ವಿಧಿಯ ಅನ್ವಯ ರಾಷ್ಟ್ರಪತಿಯವರಿಗೆ ನೆರವು ಮತ್ತು ಸಲಹೆಯನ್ನು ನೀಡಲು ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಒಂದು ಮಂತ್ರಿಮಂಡಲ ಇರಬೇಕು ಮತ್ತು ರಾಷ್ಟ್ರಪತಿಯವರು ಈ ಮಂತ್ರಿಮಂಡಲದ ಸಲಹೆ ಮೇರೆಗೆ ತಮ್ಮ ಅಧಿಕಾರವನ್ನು ಚಲಾಯಿಸಬೇಕು. ಅಂದರೆ ರಾಷ್ಟ್ರಪತಿಯವರು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದಾರೆ. ನಮ್ಮ ದೇಶದಲ್ಲಿ ಮಂತ್ರಿಮಂಡಲವೇ ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತೆ. ಅಂದರೆ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ತಮ್ಮ ಅಧಿಕಾರವನ್ನು ಚಲಾಯಿಸಬೇಕಾಗುತ್ತೆ. ಮತ್ತು ಮಂತ್ರಿಮಂಡಲ ಸಂಖ್ಯೆ ಮೊದಲು ತುಂಬ ಹೆಚ್ಚಾಗ್ತಿತ್ತು, ಆಮೇಲೆ ಅದನ್ನು ಸಂವಿಧಾನ ತಿದ್ದುಪಡಿ ಮಾಡಿ ಈಗ ಲೋಕಸಭೆಯ ಒಟ್ಟು ಸದಸ್ಯರ 15% ಮಾತ್ರ ಮಂತ್ರಿಮಂಡಲದ ಸದಸ್ಯರಿರಬೇಕು. ಇದೊಂದು ನಿಯಮ ಇದೆ, ಇದನ್ನು ನೀವು ನೋಟ್ ಡೌನ್ ಮಾಡಬೇಕು. ನಂತರ ಮಂತ್ರಿಗಳ ವರ್ಗೀಕರಣ. ಭಾರತದಲ್ಲಿ 3 ಪ್ರಕಾರದ ಮಂತ್ರಿಗಳು ಇದ್ದಾರೆ. ಒಂದನೇದು ಕ್ಯಾಬಿನೆಟ್ ಮಂತ್ರಿಗಳು, ಅಂದರೆ ಸಂಪುಟ ದರ್ಜೆ ಮಂತ್ರಿಗಳು. ಈ ಕ್ಯಾಬಿನೆಟ್ ಮಂತ್ರಿಗಳು ಹಿರಿಯ ಮಂತ್ರಿಗಳಾಗಿರ್ತಾರೆ. ಅವರು ಪ್ರಮುಖವಾದ ಖಾತೆಗಳನ್ನು ಹೊಂದಿರ್ತಾರೆ. ಉದಾಹರಣೆಗೆ ಗೃಹ ಖಾತೆ, ಹಣಕಾಸು ಖಾತೆ, ವಿದೇಶಾಂಗ ವ್ಯವಹಾರ. ಇವರು ಈ ಕ್ಯಾಬಿನೆಟ್ ಪ್ರತಿ ವಾರ ಸಭೆ ಸೇರಿ ಆಡಳಿತಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಈ ಉದಾಹರಣೆ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಅವರು ಕ್ಯಾಬಿನೆಟ್ ಸಚಿವರು. ರಾಜನಾಥ್ ಸಿಂಗ್ ಡಿಫೆನ್ಸ್ ಮಿನಿಸ್ಟರ್, ಇವರು ಕೂಡ ಕ್ಯಾಬಿನೆಟ್ ಮಂತ್ರಿಗಳಾಗಿದ್ದಾರೆ. ನೆಕ್ಸ್ಟ್ ಬರ್ತಾರೆ ರಾಜ್ಯ ಮಂತ್ರಿಗಳು, ಸ್ಟೇಟ್ ಮಿನಿಸ್ಟರ್. ಈ ಸ್ಟೇಟ್ ಮಿನಿಸ್ಟರ್ ಸ್ವತಂತ್ರವಾಗಿ ಒಂದು ಖಾತೆಯನ್ನು ನಿರ್ವಹಿಸ್ತಾರೆ. ಇವರು ಕ್ಯಾಬಿನೆಟ್ನ ಸಭೆಗೆ ಹಾಜರಾಗಬಹುದು. ಕ್ಯಾಬಿನೆಟ್ನ ಇನ್ವಿಟೇಷನ್ ಇದ್ದರೆ ಮಾತ್ರ, ಕ್ಯಾಬಿನೆಟ್ ಇನ್ವಿಟೇಷನ್ ಇದ್ದರೆ ಮಾತ್ರ ಈ ರಾಜ್ಯ ಮಂತ್ರಿಗಳು ಕ್ಯಾಬಿನೆಟ್ ಸಭೆಗೆ ಹೋಗುತ್ತಾರೆ. ಈಗ ಉದಾಹರಣೆಗೆ ಕಿರಣ್ ರಿಜಿಜು, ಇವರು ಯೂತ್ ಅಫೇರ್ಸ್ ಸ್ಪೋರ್ಟ್ಸ್ ಮಿನಿಸ್ಟರ್ ಇದ್ದಾರೆ.
ಅದೇ ರೀತಿ ಶ್ರೀಪಾದ್ ನಾಯ್ಕ್ ಆಯುಷ್ ಮಿನಿಸ್ಟರ್, ಇವರು ಕೂಡ ಸ್ಟೇಟ್ ಮಿನಿಸ್ಟರ್ ಆಗಿದ್ದಾರೆ. ಥರ್ಡ್ ಬರೋದು ಡೆಪ್ಯೂಟಿ ಮಿನಿಸ್ಟರ್, ಉಪಮಂತ್ರಿಗಳು. ಈ ಉಪಮಂತ್ರಿಗಳು ಕಿರಿಯ ಮಂತ್ರಿಗಳಾಗಿರ್ತಾರೆ. ಇವರು ಕ್ಯಾಬಿನೆಟ್ ಮಂತ್ರಿಯ ಅಂಡರ್ ಕೆಲಸ ಮಾಡುತ್ತಾರೆ, ಅಂದರೆ ಸಹಾಯಕರಾಗಿ ಕೆಲಸವನ್ನು ಮಾಡುತ್ತದೆ. ಇವರು ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಸಭೆಗಳಲ್ಲಿ ಭಾಗವಹಿಸುವಂತಿಲ್ಲ. ಸೊ ಈ ರೀತಿ ನಮ್ಮ ದೇಶದಲ್ಲಿ 3 ಪ್ರಕಾರದ ಮಂತ್ರಿಗಳಿದ್ದಾರೆ. ಈಗ ಮಂತ್ರಿಮಂಡಲದ ಅಧಿಕಾರ ಮತ್ತು ಕಾರ್ಯಗಳು, ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಇದು 5 ಮಾರ್ಕ್ಸ್ ಕ್ವಶನ್. ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟು. ಈಗ ಆಲ್ರೆಡಿ ಹೇಳಿದ್ದೇನೆ, ನಮ್ಮ ದೇಶ ಸಂಸದೀಯ ಮಾದರಿ ಸರ್ಕಾರ ಹೊಂದಿದೆ. ಈ ಮಾದರಿ ಸರ್ಕಾರದಲ್ಲಿ ಮಂತ್ರಿಮಂಡಲವೇ ನೈಜ ಕಾರ್ಯಾಂಗವಾಗಿರುತ್ತೆ. ಸೊ ಒಂದನೇದಾಗಿ ಇದರ ಅಧಿಕಾರ ಮತ್ತು ಕಾರ್ಯಗಳು, ಆಡಳಿತಾತ್ಮಕ ಕಾರ್ಯಗಳು. ಸೊ ಮಂತ್ರಿಮಂಡಲ ನೈಜ ಕಾರ್ಯಾಂಗವಾಗಿರುವುದರಿಂದ ರಾಷ್ಟ್ರದ ಆಡಳಿತ ಯಂತ್ರವನ್ನ ನಡೆಸುವಂತಹ ಗುರುತರವಾದ ಜವಾಬ್ದಾರಿ ಈ ಕ್ಯಾಬಿನೆಟ್ ಆಗಿರುತ್ತೆ. ಹೀಗಾಗಿ ಕಾಲಕ್ಕೆ ಯೂಶಲಿ ವೀಕ್ಲಿ ಒನ್ ಟೈಮ್ ಅಂದರೆ ಪ್ರತಿ ವಾರ ಅದೊಂದು ಸಂಪ್ರದಾಯ ಇದೆ. ಕ್ಯಾಬಿನೆಟ್ ಸಭೆ ಸೇರಿ ಯೂನಿಯನ್ ಗೌರ್ಮೆಂಟ್ನ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಅಥವಾ ಸರ್ಕಾರದ ಪ್ರಮುಖ ನೀತಿಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಕೇಂದ್ರ ಸರ್ಕಾರದ ಸಂಪೂರ್ಣ ಆಡಳಿತಕ್ಕೆ ಈ ಕ್ಯಾಬಿನೆಟ್ ಜವಾಬ್ದಾರಿಯಾಗಿರುತ್ತೆ. ನೆಕ್ಸ್ಟ್ ಬರೋದು ಶಾಸಕೀಯ ಕಾರ್ಯಗಳು. ಈಗ ಸಂಸತ್ತಿನ ವೇಳಾಪಟ್ಟಿಯನ್ನು, ಟೈಮ್ ಟೇಬಲ್ ಕ್ಯಾಬಿನೆಟ್ ನಿರ್ಧರಿಸುತ್ತೆ. ಮತ್ತೆ ವೇಳಾಪಟ್ಟಿ ನಿರ್ಧರಿಸಿ ಆ ವೇಳಾಪಟ್ಟಿಯಂತೆ ರಾಷ್ಟ್ರಪತಿಯವರಿಗೆ ಸಲಹೆಯನ್ನು ಕೊಡುತ್ತೆ. ಕ್ಯಾಬಿನೆಟ್ನ ಸಲಹೆಯಂತೆ ರಾಷ್ಟ್ರಪತಿಯವರು ಈ ಸಂಸತ್ತಿನ ಅಧಿವೇಶನವನ್ನು ಕರೀತಾರೆ ಅಥವಾ ಮುಂದೂಡ್ತಾರೆ. ಆಮೇಲೆ ಅಷ್ಟೇ ಅಲ್ಲ, ಈ ಕ್ಯಾಬಿನೆಟ್ ಸದಸ್ಯರು ಗೌರ್ಮೆಂಟ್ ಬಿಲ್ಸ್, ಸರ್ಕಾರಿ ಮಸೂದೆಗಳನ್ನು ಸದನದಲ್ಲಿ ಮಂಡಿಸ್ತಾರೆ. ಮಂಡಿಸಿದ ಮೇಲೆ ವಿರೋಧ ಪಕ್ಷಗಳು ಆ ಮಸೂದೆಯ ಮೇಲೆ ಏನಾದರೂ ಪ್ರಶ್ನೆ ಕೇಳಿದ್ದಾರೆ, ಆ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ನೀಡುವಂಥ ಜವಾಬ್ದಾರಿ ಕ್ಯಾಬಿನೆಟ್ ಸದಸ್ಯರಾಗಿರುತ್ತೆ. ಮತ್ತು ಯಾವ ಮಸೂದೆ ಮಂಡಿಸಬೇಕು, ಯಾವ ಮಸೂದೆಯ ಮೇಲೆ ಎಷ್ಟು ಚರ್ಚೆ ನಡೀಬೇಕು ಎಂಬ ನಿರ್ಧಾರವನ್ನು ಕ್ಯಾಬಿನೆಟ್ ತೆಗೆದುಕೊಳ್ಳುತ್ತೆ. ನಂತರ ಬರೋದು ಸಾಮೂಹಿಕ ಹೊಣೆಗಾರಿಕೆ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಈಗ ಸಂಸದೀಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಾಮೂಹಿಕ ಹೊಣೆಗಾರಿಕೆ ಅದು ಜವಾಬ್ದಾರಿಯನ್ನು ಹೊಂದಿರುತ್ತೆ. ಕ್ಯಾಬಿನೆಟ್ ತೆಗೆದುಕೊಂಡ ಎಲ್ಲ ನಿರ್ಧಾರಗಳಿಗೆ ಕ್ಯಾಬಿನೆಟ್ನ ಪ್ರತಿಯೊಬ್ಬ ಸದಸ್ಯರು ಹೊಣೆಗಾರಿಕೆಯನ್ನು ಹೊರಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ಸದನದಲ್ಲಿ ಕೂಡ ಎಲ್ಲ ಸದಸ್ಯರು ಕ್ಯಾಬಿನೆಟ್ ತೀರ್ಮಾನಗಳ ಪರವಾಗಿ ಅವರು ಮಾತನಾಡಬೇಕಾಗುತ್ತೆ. ಒಂದು ವೇಳೆ ಪಾರ್ಲಿಮೆಂಟಿನ ಲೋವರ್ ಹೌಸ್ ಆದಂಥ ಲೋಕಸಭೆಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಅಂದರೆ ಅವಿಶ್ವಾಸ ಗೊತ್ತುವಳಿ ಈ ಮಂತ್ರಿಮಂಡಲ ವಿರುದ್ಧ ಪಾಸ್ ಆದರೆ ಮಂತ್ರಿಮಂಡಲವು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಅದು ಇಂಗ್ಲೆಂಡಲ್ಲಿ ಒಂದು ಸುದ್ದಿ ಇದೆ, ಕ್ಯಾಬಿನೆಟ್ ಮಿನಿಸ್ಟರ್ಗಳು ಟುಗೆದರ್ ದಿ ಸ್ವಿಮ್ ಆ್ಯಂಡ್ ಟುಗೆದರ್ ದಿ ಸ್ವಿಮ್, ಒಟ್ಟಾಗಿ ತೇಲುತ್ತಾರೆ, ಆ ಒಟ್ಟಾರೆ ಮುಳುಗುತ್ತಾರೆ. ಅಂದರೆ ಕ್ಯಾಬಿನೆಟ್ ಮಿನಿಸ್ಟರು ಸಾಮೂಹಿಕವಾಗಿ ಹೊಣೆಗಾರರಾಗಿರ್ತಾರೆ. ಕ್ಯಾಬಿನೆಟ್ನ ಎಲ್ಲ ತೀರ್ಮಾನಗಳಿಗೆ ಅವರು ಸಾಮೂಹಿಕವಾಗಿ ಬದ್ಧರಾಗಬೇಕಾಗುತ್ತೆ. ನೆಕ್ಸ್ಟ್ ಬರುತ್ತೆ ವೈಯಕ್ತಿಕ ಹೊಣೆಗಾರಿಕೆ. ಪ್ರತಿಯೊಬ್ಬ ಮಂತ್ರಿಯು ತನ್ನ ಇಲಾಖೆಯ ಆಡಳಿತದ ಬಗ್ಗೆ ವೈಯಕ್ತಿಕವಾದ ಜವಾಬ್ದಾರಿಯನ್ನು ಹೊಂದಿರಬೇಕಾಗುತ್ತೆ. ಆ ಖಾತೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಮಂತ್ರಿಯೇ ಜವಾಬ್ದಾರಿ ಹೊರಬೇಕಾಗುತ್ತೆ. ಒಂದು ವೇಳೆ ಒಬ್ಬ ಮಂತ್ರಿ ಅಧ್ಯಕ್ಷನಾದ ಪಕ್ಷದಲ್ಲಿ ಅಥವಾ ಅವನಿಗೆ ಸರಿಯಾದ ಆಡಳಿತ ಮಾಡಲಿಕ್ಕೆ ಬರದೇ ಇದ್ದ ಪಕ್ಷದಲ್ಲಿ ಅಥವಾ ಅವನು ಭ್ರಷ್ಟನಾದಲ್ಲಿ ಪ್ರಧಾನಮಂತ್ರಿಯವರು ಅವರ ರಾಜೀನಾಮೆಯನ್ನು ಕೇಳಬಹುದು, ಆ ಹಕ್ಕಿದೆ ಅವರಿಗೆ. ಒಂದು ವೇಳೆ ಅವನು ಆ ಮಂತ್ರಿ ರಾಜೀನಾಮೆ ನಿರಾಕರಿಸಿದಾಗ ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಯವರಿಗೆ ಈ ಮಂತ್ರಿಯನ್ನ ಕ್ಯಾಬಿನೆಟ್ನಿಂದ ವಜಾಗೊಳಿಸಿ ಎಂಬ ಸಲಹೆಯನ್ನು ನೀಡಿದಾಗ
ರಾಷ್ಟ್ರಪತಿಯವರು ಆ ಮಂತ್ರಿಯವರನ್ನ ವಜಾಗೊಳಿಸುತ್ತಾರೆ. ಅಂದ್ರೆ ವೈಯಕ್ತಿಕ ಹೊಣೆಗಾರಿಕೆ ಮತ್ತು ಸಾಮೂಹಿಕ ಹೊಣೆಗಾರಿಕೆ ಸ್ವಲ್ಪ ಡಿಫರೆನ್ಸ್ ಇದೆ. ನೆಕ್ಸ್ಟ್ ಬರೋದು ಹಣಕಾಸಿನ ಕಾರ್ಯಗಳು. ರಾಷ್ಟ್ರದ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಮೇಲೆ ಕ್ಯಾಬಿನೆಟ್ ಕಂಟ್ರೋಲ್ ಇರುತ್ತೆ. ರಾಷ್ಟ್ರದ ಆರ್ಥಿಕ ನೀತಿಗೆ ಅನುಸಾರವಾಗಿ ಕ್ಯಾಬಿನೆಟ್ ಬಜೆಟ್ ಅಥವಾ ಮುಂಗಡ ಪತ್ರವನ್ನು ರಚಿಸುತ್ತೆ. ಅಂದರೆ ನಮ್ಮ ದೇಶದ ಇನ್ಕಮ್ ಎಷ್ಟು, ಎಕ್ಸ್ಪೆಂಡಿಚರ್ ಎಷ್ಟು, ಯಾವ ಇಲಾಖೆಗೆ ಎಷ್ಟೆಷ್ಟು ದುಡ್ಡನ್ನು ಖರ್ಚು ಮಾಡಬೇಕು, ಇವೆಲ್ಲವನ್ನು ಕ್ಯಾಬಿನೆಟ್ ಪರಿಗಣಿಸಿ ಬಜೆಟನ್ನು ರಚಿಸುತ್ತೆ. ಮತ್ತು ಆ ಬಜೆಟನ್ನು ಲೋಕಸಭೆಯಲ್ಲಿ ಮಂಡಿಸುವಂಥ ಜವಾಬ್ದಾರಿ ಕೂಡ ಕ್ಯಾಬಿನೆಟ್ ಆಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಹೊಂದಾಣಿಕೆ. ಕ್ಯಾಬಿನೆಟ್ ವಿವಿಧ ಇಲಾಖೆಗಳ ನಡುವೆ ಹೊಂದಾಣಿಕೆ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ಈಗ ಕೇಂದ್ರ ಸರ್ಕಾರ ಅನೇಕ ಅಭಿವೃದ್ಧಿಪರವಾದ ವೆಲ್ಫೇರ್ ಪ್ರೋಗ್ರಾಮ್ಸ್ ಅನ್ನ ಜಾರಿ ಮಾಡುವಾಗ ಅನೇಕ ಇಲಾಖೆಗಳ ನಡುವೆ ಸಮನ್ವಯತೆ ಮತ್ತು ಹೊಂದಾಣಿಕೆ ಅತ್ಯಂತ ಅವಶ್ಯಕ. ಈ ಕ್ಯಾಬಿನೆಟ್ ಏನ್ ಮಾಡುತ್ತೆ, ಬೇರೆ ಬೇರೆ ಇಲಾಖೆಗಳ ನಡುವೆ ಹೊಂದಾಣಿಕೆಯನ್ನು ತರುವಂತ ಕಾರ್ಯವನ್ನ ಮಾಡುತ್ತೆ. ಏಳನೇದು ಗೌಪ್ಯತೆ, ಸೀಕ್ರೆಸಿ, ವೆರಿ ಇಂಪಾರ್ಟೆಂಟು. ಈ ಕ್ಯಾಬಿನೆಟ್ ಸಾಮೂಹಿಕವಾಗಿ ಹೊಣೆಗಾರಿಕೆಯನ್ನು ಹೊಂದಿರುತ್ತೆ. ಕ್ಯಾಬಿನೆಟ್ ಡಿಸಿಷನ್ ಅನ್ನ ಪಬ್ಲಿಕಲಿ ಡಿಸ್ಕ್ಲೋಸ್ ಅಂದ್ರೆ ಬಹಿರಂಗಪಡಿಸಬಾರದು. ಯಾಕಂದ್ರೆ ಗೌಪ್ಯತೆಯ ಪ್ರಮಾಣ ವಚನವನ್ನ ಕ್ಯಾಬಿನೆಟ್ ಸದಸ್ಯರು ತೆಗೆದುಕೊಂಡಿರ್ತಾರೆ. ಏನಾಗುತ್ತೆ ಅಂದ್ರೆ ಸಮ್ಟೈಮ್ಸ್ ಕ್ಯಾಬಿನೆಟ್ ಟೇಕ್ಸ್ ಡಿಸಿಷನ್ ಆನ್ ಸಮ್ ಸೆನ್ಸಿಟಿವ್ ಇಶ್ಯೂ, ಸೂಕ್ಷ್ಮ ವಿಷಯಗಳ ಬಗ್ಗೆ ಡಿಸಿಷನ್ ತಗೋಬೇಕಾಗುತ್ತೆ. ರಾಷ್ಟ್ರ ರಕ್ಷಣೆ ಆಗ್ಬೋದು, ಇಂಟರ್ನಲ್ ಸೆಕ್ಯೂರಿಟಿ ಆಗ್ಬೋದು, ಅಥವಾ ಬಾರ್ಡರ್ ಡಿಸ್ಪ್ಯೂಟ್ ಆಗ್ಬೋದು, ಕೋಮುವಾದದ ಆಗ್ಬೋದು, ಅಂಥ ವಿಷಯಗಳ ಪ್ರೊಸೀಡಿಂಗ್ಸ್ ಅಥವಾ ಡಿಸಿಷನ್ ಅನ್ನ ಕ್ಯಾಬಿನೆಟ್ ಅವರು ಪಬ್ಲಿಕ್ ಅಲ್ಲಿ ಬಹಿರಂಗಪಡಿಸಬಾರದು. ಇಟ್ ಇಸ್ ಅಗೇನ್ಸ್ಟ್ ನ್ಯಾಷನಲ್ ಇಂಟ್ರೆಸ್ಟ್, ಅಂದ್ರೆ ರಾಷ್ಟ್ರದ ಹಿತಾಸಕ್ತಿಗೆ ವಿರುದ್ಧವಾದದ್ದು. ಅಂದ್ರೆ ಸಾಮೂಹಿಕ ಹೊಣೆಗಾರಿಕೆ ಪರಿಣಾಮಕಾರಿ ಆಗಬೇಕಾದ್ರೆ ಕ್ಯಾಬಿನೆಟ್ ಕಾರ್ಯಗಳು ಗೌಪ್ಯವಾಗಿ ಇಡಲೇಬೇಕಾಗುತ್ತೆ. ಸೊ ಇವುಗಳು ಈ ಕ್ಯಾಬಿನೆಟ್ನ ಅಧಿಕಾರ ಕಾರ್ಯಗಳು. ಪರೀಕ್ಷಾ ದೃಷ್ಟಿಕೋನ ನೋಡಿದಾಗ ಈಗ ಇದು ಕ್ಯಾಬಿನೆಟ್ನ ಅಧಿಕಾರ ಕಾರ್ಯಗಳು 5 ಅಂಕದ ಪ್ರಶ್ನೆ. Dear students, welcome to the online political science class. Last session I have given lecture on power and function of Prime Minister. Now I am giving you lecture on power and functions of Central Council of Ministers. So according to the 74th article of the Constitution, there shall be a Council of Ministers under the leadership of Prime Minister. So India follows a parliamentary government. The president is the nominal executive of the country. The Council of Ministers is the real executive of our country. On the advice of Council of Ministers, our president exercises his power and function. The strength of the Council of Ministers shall not exceed 15% of the total number of members of Lok Sabha. So you note down this point. Next, classification of ministers. In India, there are 3 kinds of ministers are there. One is cabinet ministers. So cabinet ministers are senior ministers. They hold important portfolios to department like home, finance, external affairs, defense. Every week, cabinet ministers meet and take decision on the administration of Indian government. Now, Home Minister Amit Shah is the Home Minister, Cabinet Minister is there, and Rajnath Singh is a Defense Minister. He is also a Cabinet Minister. Now, State Ministers hold independent portfolios. They can participate the cabinet meetings
if they get invitation from the cabinet. Third one, deputy ministers. Deputy ministers are junior ministers. They work under the cabinet minister. They do not participate in the meetings of the cabinet. Now, power and functions of council of ministers. For examination point of view, this is very important. I already told you, India policy parliament form of government, the council of ministers is the real executive. First of the administrative function. The cabinet is the real executive in the country. It is the chief machinery to run the administration of the country. Means cabinet runs the administrative machinery in our country. The cabinet meets frequently and take decisions on the administration of the union government and government policies of the union government. The second one, legislative function. Legislative function. The cabinet decides the agenda of the parliament and advises the same to the president. According to the recommendation of the cabinet, the president calls the parliamentary session. He can postpone the parliamentary session. The cabinet ministers introduce government bills in the house, and it is their responsibility to defend such bills. If the opposition members, if they ask question against the bill, then the cabinet ministers, they have to give suitable answer. They have to defend the bill in the house. Third, collective responsibility. So, collective responsibility. The council of ministers are collectively responsible for the decisions taken by the ministers. If the no confidence motion is passed against the council of ministers, then they have to tender their resignation. Means the cabinet ministers, they together they swim and together they sing. All the ministers, they are collectively responsible for the decision taken by the cabinet. Now, what one is individual responsibility. Individual responsibility is different from collective responsibility. Every minister is responsible for the effective or efficient working of his portfolio, his department. If something happens in his department, then he has to take the responsibility. If a minister is found to be inefficient, then if he doesn't work properly, if he is corrupt, then the Prime Minister can see the resignation of such minister. Or even he can recommend the President to remove him from the cabinet. So both are different. Individual responsibility is different. Collective responsibility is different. Now fifth one, financial function. The cabinet is entirely responsible for the income and expenditure of the nation. It prepares the budget, means it prepares the annual budget and presents it in the Lok Sabha. If the opposition members, if they ask the question on budget, or if they ask question on financial health of the nation, then the cabinet minister, they have to give suitable answer to the opposition member. It is their responsibility. Now coordination. Coordination means the cabinet brings coordination among various departments. What happens now? The union government implements
many welfare programs in our country. In such condition, coordination between or coordination among other departments is very essential. So cabinet brings coordination among various departments to implement welfare programs in our country. Then secrecy. The cabinet members must not disclose any cabinet decisions in public. Means cabinet ministers are collectively responsible for the decision taken by the cabinet. So cabinet proceedings must be confidential. Sometimes what happens now, cabinet takes decision on some sensitive issues like border dispute, internal security or national security. In such cases, cabinet minister they should not disclose cabinet decisions, and cabinet decision and cabinet proceeding must be confidential. If they disclose the cabinet decision, it is against our national interest. They have to maintain secrecy. It is very important. So, in this topic, I told you classification of ministers, then power and functions of minister. For examination point of view, power and functions of Union Council of Minister is very important. It is 5 marks question. So dear students, you do study hard, you write down these notes, then definitely, I assure you, definitely you will get 5 out of 5 marks. Thank you. Have a nice day.